ಮರಕ್ಕೆ ಯಾವ ರೀತಿ ಹಿಂಸೆ ನೀಡಿ ಮನುಷ್ಯ ತನ್ನ ಸುಖವನ್ನು ಕಾಪಾಡಿಕೊಳ್ಳುತ್ತಾನೆ ಎಂಬುದಕ್ಕೆ ಇದು ಸಾಕ್ಷಿ. KEB ಸಿಬ್ಬಂದಿಯವರು ತಂಡದವರು ಲೈಟ್ ಕಂಬಗಳನ್ನು ಸಾಗಿಸುವಾಗ ಟ್ರ್ಯಾಕ್ಟರ್ಗೆ ತುಂಬುವ ಸಂದರ್ಭದಲ್ಲಿ ಅದನ್ನು ಹಿಂಭಾಗದಿಂದ ಮರಗಳಿಗೆ ಗುದ್ದಿ ಟ್ರ್ಯಾಕ್ಟರ್ ಮೇಲೆ ಲೋಡ್ ಮಾಡಿಕೊಳ್ಳುವ ದೃಶ್ಯವನ್ನು ಈ ದಿನ ನಾನು ಸೆರೆ ಹಿಡಿದೆ. ಇದರಿಂದ ಮರದ ತ್ಯಾಗವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಮರಕ್ಕಾಗಿರುವ ಗಾಯವನ್ನು ನೀವು ವೀಕ್ಷಣೆ ಮಾಡಬಹುದು. ಈಗ ಸದ್ಯ ಮರಕ್ಕೆ ಗುದ್ದಿ ಆ ಲೈಟ್ ಕಂಬವನ್ನು ಟ್ರ್ಯಾಕ್ಟರ್ ಮೇಲೆ ಏರಿಸಿಕೊಳ್ಳುತ್ತಿರುವ KEB ಸಿಬ್ಬಂದಿಗಳು. ಇವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮರಕ್ಕೆ ನೀಡುವ ಹಿಂಸೆ, ಅದಕ್ಕೆ ಮಾಡುವ ಗಾಯ, ಇದರ ಅಗಾಧತೆಯನ್ನು ನಾವು ಅರಿತುಕೊಂಡು ಇನ್ನು ಮುಂದಾದರೂ ಸಹ KEB ಅವರು ಬೇರೆ ರೀತಿಯಲ್ಲಿ ಟ್ರ್ಯಾಕ್ಟರ್ಗಳಿಗೆ ಲೈಟ್ ಕಂಬಗಳನ್ನು ಲೋಡ್ ಮಾಡಿಕೊಳ್ಳುವುದನ್ನು ರೂಢಿ ಮಾಡಿಕೊಳ್ಳಲಿ ಎಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಸಾರ್ವಜನಿಕರಿಗೂ ಸಹ ಮರದ ತ್ಯಾಗದ ಬಗ್ಗೆ ಅರಿವಿರಲಿ ಅಂತ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಬರೀ ಮರ ಕಡಿಯುವುದರ ಬಗ್ಗೆ ಗಮನ ಹರಿಸುವಂಥ ವ್ಯವಸ್ಥೆಯಲ್ಲಿ ಒಂದು ಮರ ಯಾವ ರೀತಿ ಮನುಷ್ಯನಿಗೆ ಸಹಾಯ ಮಾಡುತ್ತದೆ, ತನಗೆ ಗುದ್ದಿದ ನೋವನ್ನು ಅನುಭವಿಸಿಕೊಂಡು ಇನ್ನೊಬ್ಬರಿಗೆ ಸುಖ ನೀಡುವಂಥ ಈ ಮರದ ತ್ಯಾಗವನ್ನು ನಾವು ನೆನಪಿನಲ್ಲಿಟ್ಕೊಳ್ಳಬೇಕು. ಮರಗಳನ್ನು ಕಡಿದಂಗೆ ರಕ್ಷಣೆ ಮಾಡಬೇಕು. ಇದಕ್ಕಾದ ಗಾಯವನ್ನು ರಿಪೇರಿ ಮಾಡುವುದು ಯಾರು? ಮರಗಳಿಗೂ ಸಹ ಹಿಂಸೆ ನೀಡುವುದನ್ನು ಮನುಷ್ಯ ರೂಢಿ ಮಾಡಿಕೊಂಡಿದ್ದಾನೆ ಎಂಬುದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ. ಇದು KEB ಅವರಿಗೆ ಮರ ಕಡಿಯುವುದರಲ್ಲಿ ಅವರು ಸ್ವಲ್ಪ ಮುಂದಾಳತ್ವ ವಹಿಸುತ್ತಾರೆ. ಆದರೆ ಇಲ್ಲಿ ಮರಕ್ಕೆ ಹಿಂಸೆ ನೀಡಿರುವ ಮೆಥಡನ್ನು ಬದಲಾಯಿಸಿಕೊಳ್ಳಿ ಅಂಥೇಳಿ ನಾನು ಈ ವಿಡಿಯೋ ಮಾಡಿದ್ದೇನೆ. ಅವರಿಗೂ ಸಹ ಕಾರ್ಮಿಕರಿಗೆ ಬೇರೆ ವಿಧಿ ಇಲ್ಲದೆ ಮರಕ್ಕೆ ಗುದ್ದಿ ಲೋಡ್ ಮಾಡಿಕೊಂಡು ಲೈಟ್ ಕಂಬಗಳನ್ನು ಸಾಗಿಸ್ತಾ ಇದ್ದಾರೆ. ಈ ಸೈನ್ಸ್ ಕಾಲೇಜಿನ ಮುಂಭಾಗದಲ್ಲಿ ಈ ದೃಶ್ಯ ನಡೀತಾ ಇತ್ತು. ಈ ದಿನ ನಾನು ಸೆರೆ ಹಿಡಿದೆ. ಮುಂದೆ ಅದಕ್ಕೆ ಬೇರೆ ಮಾರ್ಗ ಕಂಡುಹಿಡೀಲಿ.